ಇದು ಆಮೇಲೆ ಇನ್ನೂ ಒಂದು ವಿಚಾರ ಏನಂದ್ರೆ ಇಲ್ಲಿವರೆಗೂ ಇದು ಬರ್ತಾನೆ ಇರ್ಲಿಲ್ಲ. ಯಾವುದೋ 2 ಖಾಸಗಿ ಚಾನೆಲ್ಗಳು ಉದ್ದೇಶಪೂರ್ವಕವಾಗಿ ನಮ್ಮನ್ನ, ನಮ್ಮ ಸಿನಿಮಾನ ಮತ್ತೆ ನಿರ್ಮಾಪಕರನ್ನ ಎಲ್ಲಾರನ್ನೂ ಎಳೆದು ಈ ಜಾಗದಲ್ಲಿ ಕೂರ್ಸೋ ತರ ಮಾಡಿರುವಂತದ್ದು. ಇದರಿಂದ ಯಾರ್ಯಾರು ಏನೇನ್ ಮಾಡ್ತಿದಾರೋ ಗೊತ್ತಿಲ್ಲ ಕೆಲಸ. ಬಟ್ ಇಲ್ಲಿವರೆಗೂ ಬರೋದಕ್ಕೆ ಆ 1-2 ಖಾಸಗಿ ಚಾನೆಲ್ಗಳೇ ಕಾರಣ ಅಂತ ಹೇಳ್ಬಿಟ್ಟು ಇನ್ ಮುಂದೆ ಏನಾದ್ರೂ ಈ ತರ ಅಂದ್ರೆ ಪುರಾವೆಗಳಿಲ್ದೆ, ಅಲ್ಲ ಒಂದ್ ನಿಮಿಷ ಪುರಾವೆಗಳಿಲ್ದೆ, ಏನೋ ಗೊತ್ತಿಲ್ದೆ, ಏನೋ ಆಗಿದೆ ಅಂದ್ರೆ ಆಧಾರ ಇದ್ರೆ ಖಂಡಿತವಾಗ್ಲೂ ಮಾಡ್ಲಿ, ಸತ್ಯ ಇದ್ರೆ ಖಂಡಿತವಾಗ್ಲೂ ಮಾಡ್ಲಿ. ಅಂದ್ರೆ ಇದ್ರಲ್ಲಿ ಏನೋ ಎ ಪಿ ಅರ್ಜುನ್ ಹೆಸರಿದ್ಯಾ ಮಾಡ್ಲಿ, ಇಲ್ಲ ಸತ್ಯ ಇದ್ರಲ್ಲಿ ಇದೆಲ್ಲ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿದ್ಯಾ ಮಾಡ್ಲಿ. ಪ್ರತಿಯೊಂದು ಅವ್ರ ಹತ್ರ ಆಧಾರಗಳನ್ನ ಇಟ್ಕೊಂಡು ಮಾಡಿ. ದಯವಿಟ್ಟು ಆಧಾರಗಳಿಲ್ದೆ ಇನ್ನೊಬ್ರು ಬದುಕಲ್ಲಿ, ಇನ್ನೊಬ್ರು ಜೀವನದಲ್ಲಿ ಆಟ ಆಡ್ಬೇಡಿ. ಅದೇನೋ ಉದ್ದೇಶಪೂರ್ವಕವಾಗಿ ಮಾಡುವಂತದ್ದು ಏನೂ ಇಲ್ಲ. ಏನೋ ಸಣ್ಣ ಪುಟ್ಟ ಈಗುಗಳಿಗೋಸ್ಕರ ಯಾಕೆಂದ್ರೆ 3.5 ವರ್ಷ ಶ್ರಮ ಪಟ್ಟಿದೀವಿ ನಾವು ಮಾರ್ಟಿನ್ ಸಿನಿಮಾಗೋಸ್ಕರ. ಈಗ ಚಿತ್ರತಂಡ ನಿಮಗೆ ಸಪೋರ್ಟಿವ್ ಆಗಿದ್ಯಾ? ಯಾಕೆ ಚಿತ್ರತಂಡ ಬರ್ತಾ ಇಲ್ಲ? ಅಲ್ಲಲ್ಲ, ಚಿತ್ರತಂಡ ಸಪೋರ್ಟಿಗೆ ಬರ್ತಾ ಇಲ್ಲ ಅಂತಲ್ಲ, ಚಿತ್ರ ಎಲ್ಲಾನು ನಡೀತಾ ಇದೆ. ಇದು ಯಾವ್ದು ಈ ಮನಿ ಡಿಸ್ಪ್ಯೂಟ್ ಅನ್ನೋದು, ಈ ಕೆಲಸಗಳದಿದೆ ಅನ್ನೋದು, ಇದೆಲ್ಲ ನಮ್ಮ ಒಳಗಡೆ ಆಗಿರುವಂತದ್ದು. ಇವತ್ತಿಲ್ಲಿ ಮೇಜರ್ ಆಗಿ ಬಂದಿರುವಂತದ್ದು ಏನು, ಎ ಪಿ ಅರ್ಜುನ್ ಮೇಲೆ ಬಂದಿರುವಂತ ಅಪವಾದ. ಆ ಅಪವಾದನ ಕ್ಲಿಯರ್ ಮಾಡೋದಕ್ಕೆ ಹೇಳ್ಬೇಕಾಗಿತ್ತು, ಅದಷ್ಟನ್ನು ಕ್ಲಿಯರ್ ಮಾಡಿದೀನಿ. ಇನ್ ಮುಂದೆ ಯಾವ್ದೇ ತರದ್ದು ಏನಾದ್ರೂ ಅಪವಾದಗಳು ಕೊಟ್ರೆ ಕಾನೂನು ಮುಖಾಂತರ ನಾನು ಏನ್ ಕ್ರಮ ಜರುಗಿಸ್ಬೇಕು ಅದನ್ನ ಜರುಗಿಸ್ ಸರ್. ಮತ್ತೆ ಅಲ್ಲ ಈಗ ಒಂದು ಅಲ್ಲ, ಕೂತು ಮಾತಾಡೋ ಟೈಮ್ಗೆ ತಿರ್ಗಾ ಇಂಥದ್ದು ಏನಾದ್ರು ಒಂದ್ ತಗೊಂಬಂದ್ ಬಿಡ್ತಾನೆ ಇದ್ದಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ರಿಯೇಟ್ ಮಾಡ್ತಾ ಇರೋದೇ ಈ 1-2-3 ಅಂದ್ರೆ ನಾನು ಹೇಳಿದ್ನಲ್ಲ, ಇಂಟೆನ್ಷನಲ್ ಆಗಿ ಇದರಿಂದ ಯಾರಿದಾರೋ ಗೊತ್ತಿಲ್ಲ, ಒಟ್ಟಲ್ಲಿ 1-2-3 ಖಾಸಗಿ ಚಾನಲ್ಗಳು ಮಾತ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳನ್ನ ಜಾಸ್ತಿ ಮಾಡ್ತಾ ಇದಾವೆ ಹೊರತು. ನಾವು ಹೇಳ್ತಾ ಇರೋದು ಚಾನಲ್ ಆಯ್ತು ಸರ್, ಚಾನಲ್ ಒಂದು ಪಾರ್ಟ್. ನೀವೊಂದ್ ಸುದ್ದಿ ಹೇಳ್ತಾರೆ, ಅವ್ರೊಂದ್ ಸುದ್ದಿ ಹೇಳ್ತಾರೆ. ನೀವೇ ಯಾಕೆ ಕುಂತು ಬಗೆಹರಿಸ್ಕೊಳ್ಳೋದು ಬಿಟ್ಟು ಇವಾಗ ಆಗುತ್ತೆ. ಬೆಳಗ್ಗೆನ ಮಧ್ಯಾಹ್ನ ಮಾಡಿ ಇಬ್ರು ಮೊನ್ನೆ ಲಾಸ್ಟ್ ಟೈಮ್ ಇಂಥದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಇಬ್ರು ಜೊತೆ ನಿಂತು ವಿಡಿಯೋ ಮಾಡಿ ಕೊಟ್ರಿ, ಆಯ್ತಾ? ಅದು ಇದ್ರು ಕೂಡ ಅದು ಇಲ್ಲ ಅಂತ ಪ್ರೂವ್ ಮಾಡಂಗಾಯ್ತು. ಅದೇ ತರ ಇವತ್ತು ಆಗ್ಬೋದಿತ್ತಲ್ಲ ಅಂತ ಫೈನಲ್ ಅಷ್ಟೇ. ಅಲ್ಲ, ಇವಾಗ ಆಗುತ್ತೆ, ಇದಾದ್ಮೇಲೆ ಆಗುತ್ತೆ. ಆ ಸಂದರ್ಭಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಫೈನಲ್ ಆಯ್ತು. ಈಗ ಕಿಸ್ ಅಂತ ಒಂದು ಮೆನ್ಷನ್ ಮಾಡಿದಾಗ ಹೇಳ್ತೀನಿ. ಕಿಸ್ಸು ಆಕ್ಚುಲಿ ನನ್ ಪ್ರೊಡಕ್ಷನ್ ಸಿನಿಮಾ. ಆಕ್ಚುಲಿ ಅದನ್ನ ಬೇರೆಯವ್ರು ಯಾರೋ ಒಬ್ರು ಮಾಡ್ತಾ ಇದ್ರು. ಆ ಟೈಮ್ ಲೈನ್, ಆ ರಿಲೀಸ್ ಟೈಮ್ ಲೈನ್ ಅಂತ ಬಂದಾಗ ನಾನೇನ್ ಮಾಡಿದೆ, ಅದಕ್ಕೆ ಅದರಲ್ಲೂ ಏನೋ ತಗೊಂಡಿದೀನಿ ಅಂತ ಅಂದ್ಬಿಟ್ಟು ಆಕ್ಚುಲಿ ನನ್ನ ಸಿನಿಮಾದಲ್ಲೇ ನಾನು ಹೆಂಗ್ ತಗೊಳಕಾಗತ್ತೆ? ಅಂದ್ರೆ ಹೆಂಗ್ ಬರ್ದಿದ್ದಾರೆ ಅಂತ ಅನ್ನೋದನ್ನ ಹೇಳ್ತಾ ಇದೀನಿ. ಐರಾವತದಲ್ಲಿ ಬರ್ದಿದ್ದಾರೆ, ತಿರ್ಗಾ ಕಿಸ್ ನನ್ನ ಸಿನಿಮಾದಲ್ಲೇ ನನ್ನ ಮೇಲೆ ಅಪವಾದ ಮಾಡಿದ್ದಾರೆ ಅಂದ್ರೆ ಇವ್ರ ಇಂಟೆನ್ಷನ್ ಏನು? ಪ್ರಸ್ತಾಪ ಇದಾಗ್ಬಿಡ್ಲಿ, ಬೇರೆ ಬೇರೆ ವಿಚಾರಗಳು ಜಗದೀಶ್ ಅವರು ಸಿಕ್ಕ ಇಲ್ಲ ಅದ್ರ ಮೇಲೆ ಅಂದ್ರೆ ಈ ಸಣ್ಣ ಪುಟ್ಟ ವಿಚಾರ ಸೆಟಲೈಟ್ ಆಗ್ತದೆ, ದೊಡ್ಡ ವಿಚಾರ ಅಲ್ಲ. ಬಟ್ ಇದು ತಪ್ಪು ಮಾಹಿತಿ ಜನಗಳಿಗೆ ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅಷ್ಟೇ. ತಪ್ಪು ಮಾಹಿತಿ ಹೋಗ್ಬಾರ್ದು. ಥ್ಯಾಂಕ್ ಯು. 3 ಜನ ಸದ್ಯದಲ್ಲ 3 ಜನ ಮತ್ತೆ ಜೊತೆ ಕೂತ್ಕೋತಾರೆ. 100% ಸಿನಿಮಾ ನಮ್ಮ ಮಗು ನಾವು ಮಾಡಿರುವಂತದ್ದು. ಎ ಪಿ ಅರ್ಜುನ್ ಸಿನಿಮಾ ಮಾರ್ಟಿನ್ ಅನ್ನುವಂಥದ್ದು ಎಲ್ಲಾರು ಸೇರಿ ಅದ್ಭುತವಾಗಿ ಮಾಡಿದೀವಿ, ಎಲ್ಲಾರು ಸೇರಿ ಅದ್ಭುತವಾಗಿ ರಿಲೀಸ್ ಮಾಡ್ತೀವಿ. ಅದ್ರ ಮಧ್ಯೆ ನೀವೆಲ್ಲಾ ತೋರ್ತಾ ಇದಿರಲ್ಲ, ಯಾಕೆಂತಂದ್ರೆ ತುಂಬಾ ಇವತ್ತು ನೀವು ಕಾಲ್ ಮಾಡಿದ್ರಿ, ಜಗ್ಗಿ ಲೋಕೇಶ್ ಕಾಲ್ ಮಾಡಿದ್ರೆ ಎಲ್ಲ ಕೇಳಿದ್ರು ನನ್ನನ್ನ, ಈ ತರದ್ ಏನೋ ಒಂದ್ ಬಂದಿದೆ ಅಂತ ಕೇಳ್ದಂಗ್ ನಾನು ಹೇಳಾದ್ಮೇಲೆ ಹೌದಾ ಸರ್ ಇದನ್ನ ತಿಳ್ಕೊಂಡು ಮಾಡದೇನೆ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೀರಲ್ಲ, ಅದನ್ನ ಮಾಡ್ಬೇಡಿ, ತಿಳ್ಕೊಂಡ್ ಮಾಡಿ. ಸತ್ಯ ಇದ್ರೆ ಖಂಡಿತವಾಗ್ಲೂ ಮಾಡಿ, ನಾನೇ ಸಪೋರ್ಟ್ ಮಾಡ್ತೀನಿ.